ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್. ಈ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡೀರಿ. ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಾಶ್ಮಿ. ಎಜುಕೇಶನ್ ಡಿಪಾರ್ಟ್ಮೆಂಟ್ ನಲ್ಲಿ ಲಕ್ಷ್ಮಿ ತಾಂಡವ, ಸಚಿವರಿಗೂ 10 ಕೋಟಿ. ಹೌದು, ಇತ್ತೀಚೆಗೆ ಎಜುಕೇಶನ್ ಅನ್ನೋದು ಒಂದು ಬಿಸ್ನೆಸ್ ಆಗ್ಬಿಟ್ಟಿದೆ. ಎಲ್ಲಾ ಕಡೆನೂ ಲಂಚ. ಇದು ನಿಜಕ್ಕೂ ಬೆಚ್ಚಿ ಬೀಳಿಸುವ ವರದಿ. ಶಿಕ್ಷಣ ಇಲಾಖೆಯ ಹೆಗ್ಗಣಗಳ ಬಗೆಗಿನ ವರದಿ ಇದು. ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಸಂಘಟನೆಯ ಅಧ್ಯಕ್ಷ ಗಣೇಶ್ ಅನ್ನೋರು ಮಾಡಿದ ರಹಸ್ಯ ವಿಡಿಯೋ ಕಾರ್ಯಾಚರಣೆಯಲ್ಲಿ ಬೆಳಕಿಗೆ ಬಂದ ಸತ್ಯ ಇದು. ಹೊಸಪೇಟೆಯ ಚೈತನ್ಯ ಟೆಕ್ನೋ ಎಜುಕೇಶನ್ ಸಂಸ್ಥೆಯ ಆಡಳಿತಾಧಿಕಾರಿ ವೆಂಕಟಶಿವ ಅನ್ನೋರ್ನ ಗಣೇಶ್ ಮಾತಾಡಿಸಿದ್ದಾರೆ. ತೀರಾ ಖಾಸಗಿಯಾಗಿ ನಡೆದ ಮಾತುಕತೆಯನ್ನ ರಹಸ್ಯವಾಗಿ ರೆಕಾರ್ಡ್ ಮಾಡಿಕೊಂಡಿದ್ದಾರೆ. ಇದರಲ್ಲಿ ವೆಂಕಟಶಿವ ಶಿಕ್ಷಣ ಇಲಾಖೆಯ ಹುಳುಕುಗಳನ್ನೆಲ್ಲ ಬಟಾಬಯಲು ಮಾಡಿದ್ದಾರೆ. ರಾಜ್ಯದ ಎಲ್ಲಾ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಎಲ್ಲಾ ರಾಜಕೀಯ ಪಕ್ಷಗಳಿಗೂ ಚುನಾವಣೆಗೆ ಹಣ ಕೊಡ್ತಾವೆ ಗೊತ್ತಾ ಅಂತ ಹೇಳಿದ್ದಾರೆ. ಅಷ್ಟೇ ಯಾಕೆ, ರಾಜ್ಯದ ಶಿಕ್ಷಣ ಸಚಿವರಿಗೆ ಪ್ರತಿ ವರ್ಷ 5 ರಿಂದ 10 ಕೋಟಿ ಮಾಮೂಲಿಯನ್ನು ಕೊಡ್ತೇವೆ ಕಣ್ರಿ ಅಂತ ಹೇಳಿದ್ದಾರೆ ವೆಂಕಟಶಿವ. ಈ ಬಗ್ಗೆ TV9 ಕೂಡ ಎಕ್ಸ್ಕ್ಲೂಸಿವ್ ಆಗಿ ಒಂದು ವರದಿಯನ್ನ ಕೂಡ ಮಾಡಿದೆ. ನಿಜಕ್ಕೂ ನೀವು ಇದನ್ನ ಕೇಳಿದ ತಕ್ಷಣ ಶಾಕ್ ಆಗ್ತೀರಾ. ರಾಜ್ಯದ ಶಿಕ್ಷಣ ಸಚಿವರಿಗೆ ಪ್ರತಿ ವರ್ಷ 5 ರಿಂದ 10 ಕೋಟಿ ಮಾಮೂಲು ಹೋಗ್ತಾ ಇದೆ ಅಂತಂದ್ರೆ ಏನ್ರಿ ಅರ್ಥ? ಚುನಾವಣೆಗೆ ರಾಜ್ಯದ ಎಲ್ಲಾ ಖಾಸಗಿ ಶಿಕ್ಷಣ ಸಂಸ್ಥೆಗಳು ದುಡ್ಡು ಕೊಡ್ತಾ ಇವೆ ಅಂದ್ರೆ ಏನರ್ಥ? ಇಷ್ಟೊಂದು ಅಕ್ರಮ ನಡೀತಾ ಇದ್ರು ಯಾರು ಇದನ್ನ ಕೇಳೋರಿಲ್ವಾ? ಇವ್ರು ಮಾಡೋ ಕೆಲಸಗಳಿಗೆ ವಿದ್ಯಾರ್ಥಿಗಳಿಗೆ ಅದೆಷ್ಟು ಅನ್ಯಾಯ ಆಗ್ತಾ ಇದೆಯೋ, ಅದೆಷ್ಟು ಮೋಸ ಆಗ್ತಾ ಇದೆಯೋ ಗೊತ್ತಿಲ್ಲ. ಎನಿವೇಸ್, ಸೊ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಹೇಳ್ಬೇಕಂತ ಅನ್ಸಿದ್ರೆ ಧಾರಾಳವಾಗಿ ನಿಮ್ಮ ಒಪಿನಿಯನ್ಸ್ ಅನ್ನ ನಮ್ಗೆ ತಿಳಿಸಿ. ಹಾಗೆ ಮತ್ತಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಕೂಡ ಮಾಡಿ.